ಸರ್, ಇನ್ನೊಂದು ಕಡೆ ಹೊಸಬರಿಗೆ ಅವಕಾಶವನ್ನ ಮಾಡಿಕೊಡ್ಬೇಕು, ಹಳಬರು ತ್ಯಾಗ ಮಾಡಬೇಕು ಅನ್ನುವಂತಹ ಮಾತು ಕೂಡ ಕೇಳಿ ಬರ್ತದೆ. ಯಾಕಂದ್ರೆ ಸಿದ್ದರಾಮಯ್ಯನವರ ಸಚಿವ ಸಂಪುಟ ಆದಂತಹ ಸಂದರ್ಭದಲ್ಲೂ ಕೂಡ ಅವರು ವಿಸ್ತರಣೆ ಮಾಡ್ತಾರೆ, ಪುನರ್ರಚನೆ ಮಾಡ್ತಾರೆ ಅನ್ನುವಂಥ ಸಂದರ್ಭದಲ್ಲಿ ಇದೇ ಮಾತು ಕೇಳಿ ಬರ್ತಾ ಇತ್ತು. ಸೊ ಈ ಬಾರಿ ಏನಾದ್ರೂ ಆ ರೀತಿ ಆಗತ್ತಾ? ತ್ಯಾಗಕ್ಕೆ ಸಾಕಷ್ಟು ಜನ ಸಿದ್ಧರಿದ್ದಾರಾ, ಹೇಗೆ ಸರ್? ನೋಡಿ, ಹೊಸಬರು ಬೇಕು, ಹಳೆಬರು ಬೇಕು, ಇಬ್ಬರು ಇವತ್ತು ಸಮನ್ವಯ ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ ಇವತ್ತು ಯಾರು ಹಿರಿಯರಿದ್ದಾರೆ ಅವರ ಮಾರ್ಗದರ್ಶನ, ಅವರ ಅನುಭವನೂ ಅಷ್ಟೇ ಅವಶ್ಯಕತೆ ಇದೆ. ಅದರ ಜೊತೆಯಲ್ಲಿ ಯುವಶಕ್ತಿ, ಅಣುಶಕ್ತಿ ಇದ್ದ ಹಾಗೆ ಯುವಕರ ಒಂದು ಹುಮ್ಮಸ್ಸು, ಉತ್ಸಾಹ ಏನಿದೆ, ಅವರ ಕ್ರಿಯಾಶೀಲತೆ ಏನಿದೆ, ಇವತ್ತೇನು ಆಧುನಿಕ ಒಂದು ಜಗತ್ತಿನಲ್ಲಿ ಅವರ ಒಂದು ಪ್ರಾತಿನಿಧ್ಯನೂ ಅವಶ್ಯಕತೆ ಇದೆ. ಇದೆಲ್ಲವನ್ನು ಮನಗಂಡೆ ವರಿಷ್ಠರು ಒಂದು ಉತ್ತಮವಾದಂತಹ ತೀರ್ಮಾನ ಮಾಡ್ತಾರೆ ಅನ್ನುವಂತ ಒಂದು ಭರವಸೆ ಇದೆ. ಸರ್, ನೀವೀಗ ಡಿಸಿಎಂ ಆಗುವಂತಹ ಇಂಗಿತವನ್ನ ವ್ಯಕ್ತಪಡಿಸಿದ್ರಿ. ಇದೇ ನಿಟ್ಟಿನಲ್ಲಿ ಸಾಕಷ್ಟು ಜನ ತಮ್ಮ ತಮ್ಮ ಸ್ಥಾನವನ್ನು ಉಳಿಸ್ಕೊಳ್ಳೋಕಿರಬಹುದು ಅಥವಾ ಹೊಸ ಸ್ಥಾನವನ್ನ ಪಡೆಯೋದಿಕ್ಕೆ ದೆಹಲಿಗೆ ಹೋಗ್ತಾ ಇದ್ದಾರೆ. ನೀವೇನಾದ್ರೂ ದೆಹಲಿ ನಾಯಕರನ್ನ ಭೇಟಿ ಆಗ್ತೀರಾ ಅಥವಾ ನಾಳೆ ಬಂದಂತ ಸಂದರ್ಭದಲ್ಲಿ ಏನಾದ್ರೂ ಪ್ರತ್ಯೇಕವಾಗಿ ಅವ್ರ ಜೊತೆ ಮಾತನಾಡ್ತೀರಾ, ಹೇಗೆ? ನಾನು ದೆಹಲಿ ನಾಯಕರ ಜೊತೆಯಲ್ಲಿ ಸಂಪರ್ಕದಲ್ಲಿದ್ದೇನೆ. ದೆಹಲಿಗೆ ಆಹ್ವಾನ ಮಾಡಿದಂತಹ ಸಂದರ್ಭದಲ್ಲಿ ಹೋಗುತ್ತೇನೆ. ನಾಳೆ CLP ಇದೆ, ಎಲ್ಲರೂ ಬೆಂಗಳೂರಿನಲ್ಲಿ ಇರಬೇಕು ಅಂತೇಳಿ ವರಿಷ್ಠರು ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಇದ್ದೇನೆ. CLP ಮುಗಿದ ಮೇಲೆ ಬೇಕಾದ್ರೆ ಡೆಲ್ಲಿಗೆ ಹೋಗಿ ಬರ್ತಾನೆ. ಸರ್, ಸಿಎಂ ಚೇಂಜ್ ಆಗಬೇಕು ಅನ್ನುವಂತಹ ಚರ್ಚೆ ಬಂದಂತ ಸಂದರ್ಭದಲ್ಲಿ ದಲಿತ ಸಿಎಂ ಮಾಡಬೇಕು ಅನ್ನುವಂತಹ ಚರ್ಚೆ ಕೂಡ ಇತ್ತು. ಈಗ ದಲಿತರನ್ನ ಸಿಎಂ ಮಾಡೋದಕ್ಕಾಗಲಿಲ್ಲ, DCM ಆದ್ರೂ ಮಾಡಿ ಅನ್ನುವಂತ ಒತ್ತಾಯವನ್ನ ಸಾಕಷ್ಟು ಜನ ಮಾಡ್ತಾ ಇದ್ದಾರೆ. ಅದರಲ್ಲೂ ಪ್ರಿಯಾಂಕ್ ಖರ್ಗೆ ಅವರನ್ನ ಮಾಡಿ ಅನ್ನುವಂತಹ ಒತ್ತಾಯ ಜಾಸ್ತಿ ಇದೆ. ಸರ್ ನೋಡಿ, ಈಗಾಗಲೇ ನಾನು ಹೇಳಿದ್ದೇನೆ, ಇವತ್ತು ಎಲ್ಲಾ ಸಮುದಾಯಕ್ಕೆ ಇವತ್ತು ಸರಿ ಸಮಾನವಾಗಿ ಅವರವರ ಇವತ್ತು ಸಂಖ್ಯೆಗೆ ಅನುಗುಣವಾಗಿ ಪ್ರಾತಿನಿಧ್ಯ ಕೊಡಬೇಕು ಅನ್ನೋಂಥದ್ದು. ಮತ್ತೆ ಈಗ ಇವತ್ತು ಎಲ್ಲ ಸಮುದಾಯದಲ್ಲಿ, ಲಿಂಗಾಯತ ಸಮುದಾಯದಲ್ಲಿ, ಪರಿಶಿಷ್ಟಾತಿ ಸಮುದಾಯದಲ್ಲಿ ಇವತ್ತು ಎಲ್ಲರೂ ಈಗ ಪ್ರಿಯಾಂಕ್ ಇದ್ದಾರೆ, ಹಿರಿಯರಾದಂಥ ನಮ್ಮ ಪರಮೇಶ್ವರ್ ಸರ್ ಇದ್ದಾರೆ, ಎಲ್ಲರೂ ಸಮರ್ಥವಾಗೇ ಇದ್ದಾರೆ. ವರಿಷ್ಠರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಎಲ್ಲರ ಒಪ್ಪಿಗೆ ಇರುತ್ತದೆ. ಹಿರಿಯ ಸಚಿವರಿಗೆ ಕೈ ಬಿಡ್ತಾರೆ ಅಂತ ಹೇಳ್ತಾರೆ ಸರ್. ಸಿದ್ದರಾಮಯ್ಯ ಸಂಪುಟದಲ್ಲಿದ್ದಂತಹ 15ರಿಂದ 20 ಹಿರಿಯರಿಗೆ ಸ್ಥಾನ ಕೊಡಲ್ಲ ಸಂಪುಟದಲ್ಲಿ ಅನ್ನುವಂಥ ಚರ್ಚೆ ನಡೀತಾ ಇದೆ ಸರ್. ಹಿರಿಯರು ತ್ಯಾಗ ಮಾಡಬೇಕು, ಪಕ್ಷ ಸಂಘದಲ್ಲಿ ಜೋಡಿಸ್ಕೋಬೇಕು ಅನ್ನುವಂತಹ ಲೆಕ್ಕಾಚಾರ ಹೈಕಮಾಂಡ್. ನೋಡಿ, ಪಕ್ಷಕ್ಕಾಗಿ ಎಲ್ಲರೂ ದುಡಿದಿದ್ದಾರೆ, ಎಲ್ಲರೂ ಶ್ರಮ ವಹಿಸಿದ್ದಾರೆ. ಈಗಲೂ ಪಕ್ಷಕ್ಕಾಗಿ ಇವತ್ತು ಏನು ವರಿಷ್ಠರು ತೀರ್ಮಾನ ಮಾಡ್ತಾರೆ ಅದಕ್ಕೆಲ್ಲರೂ ಭದ್ರಾಗಿರ್ತಾರೆ ಅನ್ನುವಂಥ ಒಂದು ವಿಶ್ವಾಸ ಇದೆ. ಸರ್, ಇವಾಗ 3 ವರ್ಷ ಕಳೆದಿದೆ, ಇನ್ನು 2 ವರ್ಷ ಇದೆ. ಈ 2 ವರ್ಷ ಸಾಕಷ್ಟು ಸವಾಲುಗಳಿವೆ. ಯಾಕಂದ್ರೆ 28ಕ್ಕೆ ಎಲೆಕ್ಷನ್ ಬರುತ್ತೆ, ಪಕ್ಷ ಸಂಘಟನೆ ಮಾಡಬೇಕು, ಈ ಕಡೆ ಸರ್ಕಾರ ನಡೆಸಬೇಕು. ಎಲ್ಲ ಜವಾಬ್ದಾರಿಯನ್ನ DK ಶಿವಕುಮಾರ್ ಅವರು ಸಮರ್ಥವಾಗಿ ನಿಭಾಯಿಸ್ತಾರ ಅಂತ. ನೋಡಿ, ಈಗ ಮಾನ್ಯ ಸಿದ್ದರಾಮಯ್ಯನವರು 3 ವರ್ಷ ಉತ್ತಮವಾದಂತಹ ಒಂದು ಆಡಳಿತವನ್ನು ಕೊಟ್ಟಿದ್ದಾರೆ. ಗೊತ್ತಾ, ಕೊಟ್ಟ ಭರವಸೆಯನ್ನು ಎಲ್ಲವನ್ನು ಈಡೇರಿಸಿದ್ದಾರೆ. ಅವ್ರ ಜೊತೆಯಲ್ಲಿ ಉಪಮುಖ್ಯಮಂತ್ರಿಗಳಾಗಿ ಸನ್ಮಾನ್ಯ DK ಶಿವಕುಮಾರ್ ಅವರು ಇವತ್ತು ಅತ್ಯಂತ ಉತ್ತಮವಾಗಿ ದಕ್ಷತೆಯಿಂದ ಅವರು ಸೇವೆ ಮಾಡಿದ್ದಾರೆ. ನಾವೆಲ್ಲ ಸಚಿವ ಸಂಪುಟದಲ್ಲಿ ನಮ್ಮ ಇಲಾಖೆಯಲ್ಲಿ ಉತ್ತಮವಾದಂಥ ಒಂದು ದಕ್ಷತೆಯಿಂದ ಇವತ್ತು ಆಡಳಿತವನ್ನು ಕೊಟ್ಟಿದ್ದೇವೆ. ಕೊಟ್ಟ ಮಾತಿನಂತೆ ನಡೆದಿದ್ದೇವೆ. ಜನಪರ ಜೀವಪರ ಆಡಳಿತವನ್ನು ಕೊಟ್ಟಿದ್ದೇವೆ. ಇನ್ನು ಮುಂದೇನೂ ಇನ್ನೂ ಉತ್ತಮ ರೀತಿಯಲ್ಲಿ ಎಷ್ಟೇ ಸವಾಲುಗಳು ಬಂದರೂ ಒಗ್ಗಟ್ಟಾಗಿ ಐಕ್ಯತೆಯಿಂದ ಹಿರಿಯರ ಮಾರ್ಗದರ್ಶನ ತೆಗೆದುಕೊಂಡು ಇವತ್ತು ಎಲ್ಲರೂ ಸೇರಿ ಒಂದು ಒಳ್ಳೆಯ ಉತ್ತಮವಾದಂಥ DK ಶಿವಕುಮಾರ್ ಅವರು ಎಲ್ಲರೂ ಸೇರಿಕೊಂಡು ಒಗ್ಗಟ್ಟಾಗಿ ಕೆಲಸ ಮಾಡ್ತೇವೆ, ಸೇವೆ ಮಾಡ್ತೇವೆ. ಮತ್ತು ಮಾನ್ಯ ಸಿದ್ದರಾಮಯ್ಯಜಿಯವರ, ಮಾನ್ಯ ಖರ್ಗೆಜಿಯವರ ಮಾರ್ಗದರ್ಶನ ನಮ್ಮೆಲ್ಲರಿಗೆ ಇರ್ತದೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಸರ್, ಹಿಂದೆ ಬಿಜೆಪಿ ಸರ್ಕಾರದಲ್ಲಿ ಯಡಿಯೂರಪ್ಪ ಅವರಿಗೆ ಇಳಿಸಿದಾಗ ಮುಂದೆ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿಗೆ ಪೆಟ್ಟು ಬಿದ್ದಿತ್ತು. ಮುಂದೆ 28ರ ಎಲೆಕ್ಷನ್ಗೂ ಅದೇ ರೀತಿ ಕಾಂಗ್ರೆಸ್ಗೆ ಏನಾದರೂ ಹೊಡೆತ ಬೀಳುತ್ತಾ ಅಂತ? ಈಗಾಗಲೇ ಮಾನ್ಯ ಸಿದ್ದರಾಮಯ್ಯ ಸರ್ ಅವರು ಬಹಳ ಸ್ಪಷ್ಟವಾಗಿ ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ. ಅವರು ಸ್ವಯಂ ಇಚ್ಛೆಯಿಂದ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಇರ್ತೀನಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಕಾಲಕಾಲಕ್ಕೆ ಸರ್ಕಾರಕ್ಕೆ, ಪಕ್ಷಕ್ಕೆ ಮಾರ್ಗದರ್ಶನ ಮಾಡ್ತೇನೆ, ಸಂಪೂರ್ಣ ಶಕ್ತಿ ಕೊಡ್ತೇನೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಹೀಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಬಲ ಸಿಗ್ತದೆ ಅಂತೇಳಿ ಹೇಳಲಿಕ್ಕೆ ಬಯಸ್ತೇನೆ.